ಬಯಲು ಸೀಮೆ ಪ್ರದೇಶದಲ್ಲಿ ಕೃಷಿಗಾಗಿ ಖುಷಿಯನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ. ಆದರೆ ಕೃಷಿಯನ್ನ ಕುಲ ಕಸುಬನ್ನಾಗಿಸಿಕೊಂಡಿರುವ ಶ್ರಮಿಕರಿಗೆ ಕೃಷಿ ಹೊರತಾಗಿ ಬೇರೇನೂ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ವೇಮಗಲ್ ಗ್ರಾಮದ ಭಾಗ್ಯಮ್ಮ ನರಸಿಂಹರೆಡ್ಡಿ ದಂಪತಿಗಳು ತೈವಾನ್ ಸೀಬೆ ಬೆಳೆದು ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ. ವೃತ್ತಿಯಲ್ಲಿ ಸರ್ಕಾರಿ ಶಿಕ್ಷಕರಾಗಿರುವ ನರಸಿಂಹರೆಡ್ಡಿ ಅವರ ಪ್ರವೃತ್ತಿ ಕೃಷಿ. ವಂಶ ಪಾರಂಪರ್ಯವಾಗಿ ಬಂದಿರುವ ಕೃಷಿಯನ್ನ ಅವರು ಮರೆತಿಲ್ಲ. ಇನ್ನು ಪತ್ನಿ ಭಾಗ್ಯಮ್ಮರಿಗೆ ಪೂರ್ವಜರಿಂದ ಬಂದ ಕೃಷಿ ರೂಢಿಸಿದ ನರಸಿಂಹರೆಡ್ಡಿ ತಜ್ಞರ ಸಲಹೆ ಮಾರ್ಗದರ್ಶನದೊಂದಿಗೆ ತೈವಾನ್ ಸೀಬೆ ಬೆಳೆದು ವಾರ್ಷಿಕ ಲಕ್ಷಾಂತರ ರೂಪಾಯಿ ಗಳಿಸುತ್ತಿದ್ದಾರೆ. ಪೂರ್ವಜರಿಂದ ಬಂದ ಜಮೀನಿನಲ್ಲಿ ಮೊದಲು ಟೊಮ್ಯಾಟೊ, ಈರುಳ್ಳಿ ಸೇರಿದಂತೆ ಅಲ್ಪಕಾಲಿಕ ಬೆಳೆಗಳನ್ನು ಬೆಳೆದು ಉತ್ತಮ ಫಸಲು ಬಂದರೂ ಉತ್ತಮ ಬೆಲೆ ಸಿಗದೆ ಆರ್ಥಿಕವಾಗಿ ತೀವ್ರ ನಷ್ಟಕ್ಕೊಳಗಾಗಿದ್ರ. ಇದೀಗ ತೈವಾನ್ ಸೀಬೆ ಮೂಲಕ ಆರ್ಥಿಕವಾಗಿ ನೆಮ್ಮದಿ ಕಂಡುಕೊಂಡಿದ್ದಾರೆ. ಸರ್, ನಮ್ಮ ಹೆಸರು ನರಸಿಂಹರೆಡ್ಡಿ ಅಂತೇಳಿ. ನಾವು ಪ್ರೈಮರಿ ಸ್ಕೂಲ್ ಟೀಚರು. ನಾವು ಮೊದಲು ಬೇರೆ ಬೆಳೆಗಳೆಲ್ಲ ಮಾಡ್ತಾಯಿದ್ವಿ. ಆ ಎಲ್ಲ ಬೆಳೆಗಳು ಮಾಡಿನೂ ಆ ಎಲ್ಲ ಬೆಳೆಗಳಲ್ಲೂ ಕೂಡ ನಮಗೇನು ಸಿಗ್ತಾ ಇರಲಿಲ್ಲ. ಇನ್ನೂ ಬೇರೆ ಬರೋ ಇದರಲ್ಲೇ ಅದಕ್ಕೆ ಹಾಕಿ ಬಂಡವಾಳ ಲಾಸ್ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ನಾವು ಏನು ಆರ್ಟಿಕಲ್ಚರ್ ಕಡೆ ಹೋಗೋಣ, ಏನನ್ನ ಬೆಳೆಗಳು ಮಾಡೋಣ, ತೋಟಗಾರಿಕೆ ಇದರಲ್ಲಿ ಮಾಡೋಣ ಅಂಥೇಳಿ ನೋಡಿದಾಗ ನಮಗೆ ತೊಟ್ಲಿಯಲ್ಲಿ ವೆಂಕಟರಾಮರೆಡ್ಡಿ ಅಂತೇಳಿ ಅವರ ಒಂದು ಪರಿಚಯ ಆಯಿತು. ಅವ್ರನ್ನ ನಾವು ಮೀಟ್ ಮಾಡಿದ್ವಿ. ಸರ್, ಈ ರೀತಿ ನಾವು ಬೇರೆ ಬೆಲೆ ಮಾಡಿ ಎಲ್ಲ ಸ್ವಲ್ಪ ಲಾಸ್ ಆಗ್ತಾಯಿದ್ದೀವಿ, ಆರ್ಟಿಕಲ್ಚರ್ ಕಡೆ ಹೋಗೋಣ ಅಂತಿದ್ದೀವಿ. ಏನು ಬೆಲೆ ಮಾಡಿದ್ರೆ ನಮಗೆ ಲೋ ಕಾಸ್ಟು ಅಲ್ಲಿ ಏನನ್ನ ನಮಗೆ ಅನುಕೂಲ ಆಗುತ್ತೆ ಅಂತ ಅವ್ರನ್ನ ವಿಚಾರಿಸಿದಾಗ ಅವರು ತೈವಾನ್ ಲೈಟ್ ಪಿಂಕ್ ಅಂತೇಳಿ ಒಂದು ಕ್ರಾಪ್ ಇದೆ ಸರ್, ಅದನ್ನು ಊನಿ ಅದು ಗಿಡಕ್ಕೆ ಬಂದು ನಿಮಗೆ ಒಂದು 3-4 ವರ್ಷ ಗಿಡ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಕನಿಷ್ಠ ಅಂದರೂ 400-450 ಕಾಯಿಗಳು ಬರ್ತವೆ. ಅದು ಗಿಡ ಕೆಪಾಸಿಟಿ ನೋಡಿಕೊಂಡು ನಾವು ಬೇಕಾದ್ರೆ ಮಾಡಬಹುದು ಅಂತ ಹೇಳಿದರು. ಅದಕ್ಕೆ ಮತ್ತು ಅವರ ಒಂದು ಡೈರೆಕ್ಷನಲ್ಲಿ ಅವ್ರನ್ನೊಂದು ಸಲ ಕರೆಸ್ಕೊಂಡು ನಮ್ಮ ಭೂಮಿಯಲ್ಲಿ ನೋಡಿಕೊಂಡು ಮತ್ತು ನಾವಿಲ್ಲಿ ಗಿಡಗಳನ್ನು 900 ಗಿಡಗಳನ್ನು ನಾಟಿ ಮಾಡಿದ್ದೀವಿ. ಅದು ಜಾರ್ಖಂಡಿನ ರಾಯ್ಪುರದಿಂದ ಗಿಡಗಳು ತರಿಸ್ಕೊಟ್ಟು ಮತ್ತು ಭೂಮಿಯನ್ನು ಹದ ಮಾಡಿಬಿಟ್ಟು ಅದು ನೇಗಿಲಲ್ಲಿ ಹಾಕಿಬಿಟ್ಟು ಗಿಡ ಊನಿ ಬೆಳೆ ಬೆಳೆದು ಸರ್. ಅಂದರೆ ಗಿಡ ಉಣುವಾಗ ಗೊಬ್ಬರ ಏನೂ ಹಾಕಿಲ್ಲ, ಕೊಟ್ಟಿಗೆ ಗೊಬ್ಬರ. ಯಾಕೆ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹುಳು ಬೀಳುತ್ತೆ ಗೊಬ್ಬರಗೆ ಭೂಮಿಯಲ್ಲಿ. ಆ ಹುಳು ಬಿದ್ದಾಗ ಗಿಡ ಸತ್ತೋಗುತ್ತೆ. ಒಂದು ಗಿಡ ಹೋಯಿತು ಅಂದರೆ 100 ರೂಪಾಯಿ ಹೋಗುತ್ತೆ. ಒಂದು ಗಿಡ 100 ರೂಪಾಯಿ ಡೆಲಿವರಿ ನಮ್ಗೆ ಇಲ್ಲಿ ಕೊಟ್ಟರು ಅವರು, ವೆಂಕಟರಾಮರೆಡ್ಡಿ ಅವರು. ಮತ್ತು 900 ಗಿಡನ ಇಲ್ಲಿ ನಾಟಿ ಮಾಡಿದ್ದೀವಿ. ಈ 900 ಗಿಡಕ್ಕೆ ಫಸ್ಟು ಬೆಳೆದಾಗ ಅದು ಸ್ಟಾರ್ಟಿಂಗಿಂದನೇ ಏನಾಗುತ್ತೆ ಅಂತ ಹೇಳಿದ್ರೆ ಈಚು ಮೊಗ್ಗುಗಳು ಜಾಸ್ತಿ ಬರ್ತವೆ. ಬಂದಿದ್ದೆಲ್ಲ ಕಿತ್ತಾಕಿ ಮತ್ತು 8 ತಿಂಗಳಾದಾಗ ಅವ್ರು ಬಂದು, ಸರ್, ಈ ರೀತಿ ಗಿಡ ಕಟ್ ಮಾಡೋಣ, ಈಗಲೇ ನಾವು ಕ್ರಾಪ್ ಹಿಂಗೆ ಬಿಟ್ಟರೆ ಅದು ಮತ್ತೆ ಕೊಂಬೆಗಳೆಲ್ಲ ಮುರಿದೋಗುತ್ತೆ, ಎಲ್ಲ ಕೆಳಗಡೆಗೆ ಬಿದ್ದೋಗುತ್ತೆ, ಮತ್ತು ಟೊಮ್ಯಾಟೊ ಕೋಲುಗಳು ಹಾಕಿ ಎಲ್ಲ ಕಟ್ಟಬೇಕು, ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳಿದರು. ಮತ್ತು ನಾವು ಅದು ಗಿಡ ಕಟ್ ಮಾಡೋದಕ್ಕೆ ಮೊದಲು ಏನು ಮಾಡಿದ್ವಿ ಅಂದರೆ ಎಲ್ಲ ಪಾತಿ ಮಾಡಿಸ್ಬಿಟ್ಟು ಆವಾಗ ನಾವು ಕುರಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಕೊಟ್ವಿ. ಮತ್ತು ಅದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ಆವಾಗ ಹೊಂಗೆ ಹಿಂಡಿ ಮತ್ತು ಬೇವಿನ ಹಿಂಡಿ ಹಾಕ್ತೀವಿ. ಯಾವುದೇ ರೀತಿ ನಾವು ಕೆಮಿಕಲ್ ಗೊಬ್ಬರಗಳೇನೂ ಇದುವರೆಗೂ ಕೊಟ್ಟು ಇಲ್ಲ, ಇನ್ನು ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈಗಿರೋ ಜನ್ರೇಷನ್ಗೆ ಸಾಧ್ಯವಾದಷ್ಟು ನಾವು ಆರ್ಗ್ಯಾನಿಕಲ್ಲೇ ಬೆಳೆಯೋಣ ಅನ್ನೋ ಒಂದು ಉದ್ದೇಶದಿಂದ. ಇವತ್ತು ಬೇರೆ ತೋಟಗಳ ಕಾಯಿಗಳಿಗೂ ನಮ್ಮ ತೋಟದ ಕಾಯಿಗಳಿಗೂ ತುಂಬ ಡಿಫ್ರೆನ್ಸ್ ಇದೆ, ಟೇಸ್ಟ್ ಇದೆ. ನಮಗೆ ಇಲ್ಲಿ ಮಾಲ್ಗೆ ಎತ್ಕೊಂಡು ಹೋಗ್ತಾರೋ ಆ ಹುಡುಗ ಹೇಳ್ತಾನೆ, ಅಣ್ಣ, ಎಲ್ಲರೂ ನಿಮ್ಮ ಕಾಯಿಗಳು ಕೇಳ್ತಾರೆ, ಆ ತೋಟದ ಯಾವುದೋ ಕಾಯಿಗಳು ಅದು ಕೊಡಪ್ಪ, ನಮ್ಗೆ ಅದು ಕೊಡಪ್ಪ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾಯಿಗಳು ಆ ರೀತಿ ಇರ್ತವೆ, ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಪತಿ ನರಸಿಂಹರೆಡ್ಡಿ ಶಿಕ್ಷಕರಾಗಿ ಶಾಲೆಗೆ ಹೋಗೋದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಪತ್ನಿ ಭಾಗ್ಯಮ್ಮ ಎಕರೆಗೆ 900 ಸೀಬೆ ಗಿಡ ಹಾಕಿಸಿ ಅದಕ್ಕೆ ಡ್ರಿಪ್ನಲ್ಲಿ ನೀರು ಹರಿಸಿ ಸಾವಯವ ಗೊಬ್ಬರದೊಂದಿಗೆ ಗ್ರಾಮದ ಕೂಲಿಯಾಳುಗಳೊಂದಿಗೆ ಬೆಳೆಯನ್ನ ಅಚ್ಚುಕಟ್ಟಾಗಿ ಬೆಳೆದ ಪರಿಣಾಮ ಕೆಜಿಗೆ 68 ರೂಪಾಯಿವರೆಗೂ ವಾರ್ಷಿಕ 25ರಿಂದ 30 ಟನ್ ಸೀಬೆ ಇಳುವರಿ ಪಡೆಯುತ್ತಿದ್ದಾರೆ. ಇದರಿಂದ ಸೀಬೆ ಮಾರಾಟ ಮಾಡಿ ವಾರ್ಷಿಕ 15 ಲಕ್ಷಕ್ಕೂ ಹೆಚ್ಚು ಲಾಭ ಗಳಿಸುತ್ತಿದ್ದಾರೆ. ನನ್ನ ಹೆಸರು ಭಾಗ್ಯಮ್ಮ ಅಂತ. ನಮ್ಮವರು ಸ್ಕೂಲ್ಗೆ ಹೋಗ್ತಾರೆ, ಇರಲ್ಲ ಮನೆಗೆ. ನಾನೇ ಕೂಲಿಯವ್ರನ್ನ ಇಟ್ಕೊಂಡು ಎಲ್ಲ ಕವರ್ ಕಟ್ಟೋದು. ಈ ತೋಟಕ್ಕೆ ಒಂದು 30ರಿಂದ 40 ಜನ ಬೇಕಾಗುತ್ತೆ ಒಂದು ಸರಿ ಕವರ್ ಕಟ್ಟಬೇಕಾದ್ರೆ. ಕವರ್ ಕಟ್ಟಿಬಿಟ್ರೆ ಮತ್ತೆ 40 ದಿವಸಕ್ಕೆ ಕಾಯಿ ಬರುತ್ತೆ. ಕಾಯಿ ಬಂದಾಗ ಬೆಳಗ್ಗೆನೇ ಒಂದು 10 ಜನ ಆದ್ರೂ 1 ಟನ್ ಕಾಯಿ ಕಿತ್ಬಿಡ್ತಾರೆ. ಮತ್ತು ಅದೆಲ್ಲ ಕವರ್ ಬಿಚ್ಚಿ ಫಾರ್ಮ್ಸ್ ಹಾಕಿ 1 ಗಂಟೆ 12:30 ಎಲ್ಲ ಕೊಟ್ಬಿಡಬೇಕು. ಅದೆಲ್ಲ ರೆಡಿ ಮಾಡಿ ನಾನೇ ಕಳಿಸ್ತೀನಿ. ಕವರ್ ಹಾಕೋದು ನಿಂಬೆ ಸೈಜ್ಗೆ ಕವರ್ ಹಾಕ್ತೀವಿ. ಅದಕ್ಕಿಂತಲೂ ಇದು ವಾಸಿನೇ ಸ್ವಲ್ಪ ಆರಾಮಿರುತ್ತೆ.
ನಾವು ಕೃಷಿಯಲ್ಲಿ ಆರ್ಥಿಕ ಪ್ರಗತಿ ಪಡೆದು ಮುಂದುವರಿಯಬೇಕಾದರೆ ಮಾರ್ಗದರ್ಶಕರು ಅವಶ್ಯಕತೆ ಇದೆ. ಸಂತೋಷ್ ಎಂಬುವರ ನೆರವಿನಿಂದ 1 ಎಕರೆಗೆ ಸೀಮಿತವಾಗಿದ್ದ ಸೀಬೆ ಬೆಳೆಯನ್ನ 4 ಎಕರೆಗೆ ವಿಸ್ತರಿಸಿಕೊಳ್ಳುವ ಮೂಲಕ ಭಾಗ್ಯಮ್ಮ ನರಸಿಂಹರೆಡ್ಡಿ ದಂಪತಿಗಳು ಹಲವು ರೈತರಿಗೆ ಮಾದರಿಯಾಗಿದ್ದಾರೆ. ಸರ್, ನನ್ನ ಹೆಸರು ಸಂತೋಷ್ ಅಂತ. ನನಗೆ ನರಸಿಂಹರೆಡ್ಡಿ ಸರ್ ಅವರು ಪರಿಚಯ ಆಗಿ ನಾರ್ಮಲಾಗಿ ಎಲ್ಲ ಬೇರೆ ಶಾರ್ಟ್ ಟೈಮ್ ಕ್ರಾಪ್ಸ್ ಎಲ್ಲ ಮಾಡ್ತಿದ್ದೀನಿ. ನನಗೆ ತುಂಬ ನಷ್ಟ ಆಗ್ತಿದೆ ಶಾರ್ಟ್ ಟೈಮ್ ಕ್ರಾಪ್ಸಿಂದ. ಏನಾದರೂ ಬೇರೆ ಬೆಳೆ ಏನಾದರೂ ಮಾಡಬೇಕು ಅಂತ ಕೇಳಿದ್ರು. ಮತ್ತು ಲಾಂಗ್ ಟರ್ಮ್ ಕ್ರಾಪ್ ಯಾವುದಾದ್ರೂ ಹೋಗಬೇಕು ಅಂತ ಕೇಳಿದವಾಗ ಸಜೆಷನ್ ಮಾಡಿ ಅಂತ ಹೇಳಿದಾಗ ನಾನು ಇದು ತೈವಾನ್ ಪಿಂಕ್ ಅಂತ ಹೇಳ್ಬಿಟ್ಟು ಲೈಟ್ ಪಿಂಕ್ ಕಲರ್ ಬರುತ್ತೆ, ಸೀಡೆಲ್ಲ ತುಂಬ ಕಡಿಮೆ ಇರುತ್ತೆ, ಅದರಿಂದ ಇದು ಮಾಡಿ ಅಂತ ಹೇಳ್ಬಿಟ್ಟು ಶುಗರ್ ಲೆವೆಲ್ ಕೂಡ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ. ಅದರಿಂದ ಇವಾಗ ನಾರ್ಮಲಾಗಿ ಶುಗರ್ ಪೇಷಂಟ್ಗೆ ಜಾಸ್ತಿ ಇರೋದ್ರಿಂದ ಇದು ಶುಗರ್ ಲೆವೆಲ್ ಕಡಿಮೆ ಇರೋದ್ರಿಂದ ಮಾರ್ಕೆಟಿಂಗ್ ಸಮಸ್ಯೆ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ ಇದು ಅಂತ ಹೇಳ್ಬಿಟ್ಟು ತೈವಾನ್ ಪಿಂಕ್ ಮಾಡಿ ಸರ್ ಅಂತ ಹೇಳಿ ಸಜೆಷನ್ ಮಾಡಿದೆ. ಮತ್ತು ಸರ್ ನನಗೆ ಗಿಡ ಎಲ್ಲಿ ಒಳ್ಳೆ ಗಿಡ ಸಿಗುತ್ತೆ ಅಂತ ಗೊತ್ತಿಲ್ಲ, ನೀವೇ ತರಿಸ್ಕೊಡ್ಬೇಕು ಅಂತ ಹೇಳಿದರು. ಮತ್ತು ರಾಯ್ಪುರಿಂದ ಲ್ಯಾಬಲ್ಲಿ ಟೆಸ್ಟ್ ಮಾಡಿರೋಂಥ ಗಿಡನೇ ತರಿಸಿ ಕೊಟ್ವಿ. ಆವಾಗ ಸರ್ ಮಾಡಿದ್ರು. ಇದು ಆಲ್ಮೋಸ್ಟ್ ಒಂದು 6-7 ತಿಂಗಳು ಚೆನ್ನಾಗಿ ನೋಡ್ಕೊಂಡ್ರೆ ಒಂದು 8ನೇ ತಿಂಗಳಿಂದ ಕ್ರಾಪ್ಗೆ ನಾವು ಹೋಗ್ಬೋದು. 8ನೇ ತಿಂಗಳಿಂದ ಕ್ರಾಪ್ ಮಾಡಿದ್ರು. ಮತ್ತು ಇದು ವರ್ಷಕ್ಕೆ ಒಂದು 4 ಬೆಳೆ ಬರುತ್ತೆ. ನಾರ್ಮಲಾಗಿ ಸರ್ ಬಂದು 2 ಬೆಳೆ ಸಾಕು ಅಂತ ಹೇಳ್ಬಿಟ್ಟು 2 ಬೆಳೆನೇ ಇದು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಆರ್ಥಿಕ ಸಂಕಷ್ಟದ ಕಾರಣದಿಂದ ಕೃಷಿಯಿಂದ ಹೊರಗುಳಿಯುತ್ತಿರುವ ರೈತರು ನೂತನ ತಂತ್ರಜ್ಞಾನದೊಂದಿಗೆ ಬೆಳೆ ಬೆಳೆದು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಂಡ್ರೆ ರೈತರು ಆರ್ಥಿಕವಾಗಿ ಸದೃಢವಾಗಬಹುದು ಎಂಬುದಕ್ಕೆ ಈ ದಂಪತಿಗಳೇ ಸಾಕ್ಷಿ. ಪ್ರವೀಣ್, ಸಿಟಿವಿ ನ್ಯೂಸ್.